ಇವತ್ತು ಕನ್ನಡ ರಾಜ್ಯೋತ್ಸವ. ಸೊ ಕನ್ನಡ ನಾಡಿನ ಎಲ್ಲ ಕನ್ನಡಿಗರಿಗೂ ಕೂಡ ಹಾರ್ದಿಕವಾದ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸಿ ಇಷ್ಟಪಡ್ತೀನಿ. ಈಗ ಕಳೆದ ಒಂದು ವಾರದಿಂದ ಇದೇ ಪ್ರಶ್ನೆ ನನಗೆ ಸತತವಾಗಿ ಎಲ್ಲ ಮಾಧ್ಯಮರು ಕೇಳಿದ್ದಾರೆ. ನಾನು ಕೊಟ್ಟು ಉತ್ತರನೇ ಕೊಡ್ತಾ ಇದ್ದೀನಿ, ಮತ್ತೆ ಅದೇ ಉತ್ತರ ಕೊಡ್ಬೇಕಿದೆ. ಸೊ ಹಾಗಾಗಿ ಬಿಡುಬಿಡಿ, ಆ ಪ್ರಶ್ನೆ ಬಿಟ್ಟು ಬೇರೆ ಏನಾದ್ರು ಕೇಳಿ. ಯಾವ ಪುತ್ಥಳಿ ಇದು? ಅವ್ರು ಹೇಳಿದ ದಿವಸ ಎಲ್ಲ ಮಾಡೋದಕ್ಕೆ ಆಗುದಿಲ್ಲ. ಮುಖ್ಯಮಂತ್ರಿಗಳಿಗೆ ಮೊದಲೇ ಕಾರ್ಯಕ್ರಮಗಳು ನಿಗದಿ ಆಗಿರುತ್ತೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಯಾವತ್ತು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರನ್ನ ನೋಡ್ಕೊಂಡು ಮಾಡ್ತಾರೆ. ದೇವರಾಜ್ ಅರಸು ಅವ್ರ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇಟ್ಕೊಂಡಿರೋರು ಮುಖ್ಯಮಂತ್ರಿಗಳು. ಅವರ ಫುಡ್ ಸ್ಟೆಪ್ಸ್ ಎಲ್ಲ ನಡೆಯೋದಕ್ಕೆ ಪ್ರಯತ್ನ ಪಡ್ತಿರೋರು. ಅವರ ಜಯಂತಿ ಆಗ್ಲಿ ಇದಾಗ್ಲಿ ಎಲ್ಲನೂ ಕೂಡ ನಾವು ಬಹಳ ನಿಷ್ಠೆಯಿಂದ ಅದ್ಭುತವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಅವ್ರಿಗೇನ್ ಗೌರವ ಕೊಡ್ಬೇಕು ಅದನ್ನ ಕೊಟ್ಟಿದ್ದಾರೆ. 3ನೇ ತಾರೀಕು ಆ ಪ್ರತಿಮೆ ಅನಾವರಣ ಮಾಡ್ಬೇಕು, ಆ ಪ್ರತಿಮೆನ ಮಾಡಿಸ್ಬೇಕು ಅಂತ ಮಾಡೋದೇ ನಮ್ಮ ಸರ್ಕಾರ. ಸೊ ಅವ್ರಿಗೆ ಗೌರವ ಕೊಡ್ಬೇಕು ಅಂತ ಹೇಳಿ. ಸೊ ಅದನ್ನ ಯಾವಾಗ ಅವ್ರಿಗೆ ಟೈಮ್ ಸಿಗುತ್ತೋ ಅವಾಗ ಮಾಡ್ತಾರೆ. ಸರ್ಗೂರು ತಾಲೂಕಿನವರು ಒಬ್ಬರಿಗೆ ಆಗಿದೆ. ಕೆಲವೇ ವಾರಗಳ ಗ್ಯಾಪ್ನಲ್ಲಿ 3 ಜನಕ್ಕೆ ಆಗೋಗ್ಬಿಟ್ಟಿದೆ. ಬಹಳ ಗಂಭೀರವಾಗಿ ತಗೋಬೇಕು. ನಮ್ಮ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. 2ನೇ ಬಾರಿ ಹುಲಿದಾಳಿ ಆಗಿದ್ದಾಗಲೇ ನಮ್ಮ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಬಂದು ಇಲ್ಲಿ ಸತತವಾಗಿ 6 ಗಂಟೆಗಳ ಕಾಲ ಸಭೆ ನಡೆಸಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದನ್ನೆಲ್ಲ ತೆಗೆದುಕೊಳ್ಳೋಕೆ ಸೂಚಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಅರಣ್ಯ ಇಲಾಖೆಯವರು ಸಚಿವರ ಸೂಚನೆ ಮೇರೆಗೆ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಈ ದಾಳಿ ಆಗೋದನ್ನ ಕಡಿಮೆ ಮಾಡ್ತಾರೆ ನಮ್ಮ ಕೆಲಸ. ಅದಕ್ಕೂ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಆ ಥರ ಯಾವುದೇ ನನಗೆ ಆಕಾಂಕ್ಷೆ ಇಲ್ಲ. ತಂದೆಯವರು ಕೂಡ ಸಿಎಂ ಆಗಿರೋ ತನಕ ಮಾಡೋದಿಲ್ಲ ಅಂತ ಹೇಳಿದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.